ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿ ಅಮ್ಮ. ಗುರುಗಳೇ, ಹೀಗೆ ಕ್ಯಾಲೆಂಡರ್ ನೋಡ್ತಾ ಸದ್ಯದಲ್ಲೇ ನಮಗೆ ಭೀಮ್ನ ಅಮಾವಾಸ್ಯೆ ಕೂಡ ಬರ್ತಾ ಇದೆ. ಹೆಣ್ಣು ಮಕ್ಕಳು ಮದುವೆ ಆಗಿರೋರು ವಿಶೇಷವಾಗಿ ಇದರ ಒಂದು ಆಚರಣೆಯನ್ನು ಮಾಡೇ ಮಾಡ್ತಾರೆ. ಸೊ ಈ ಬಾರಿ ಏನಾದರೂ ವಿಶೇಷ ಇದೆಯಾ, ಅಥವಾ ನಮ್ಮ ಆಚರಣೆಯಲ್ಲಿ ಈ ರೀತಿ ಇದ್ದರೆ ನಮ್ಗೆ ಸಾಕಷ್ಟು ಫಲಗಳನ್ನ ಕಾಣ್ತೀವಿ ಅನ್ನೋದಾದರೆ ಈ ಒಂದು ಆಚರಣೆ ಹೇಗಿರಬೇಕಾಗತ್ತೆ, ಭೀಮ್ನ ಅಮಾವಾಸ್ಯೆಯ ಆಚರಣೆ, ಇದ್ರ ಕುರಿತಾಗಿ ತಿಳಿಸ್ಕೊಡಿ. ಮುಂಚಿತವಾಗಿ ತಿಳಿಸೋದ್ರಿಂದ ಸಿದ್ಧತೆಗಳೇನಾದರೂ ಮಾಡ್ಕೊಳ್ಳೋದಿದ್ರೆ ಆ ದಿನ ಅನುಕೂಲ ಆಗತ್ತೆ ಅಂತ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸಿದ್ಧತೆ ಏನಿಲ್ಲ ತಾಯಿ, ಅವರಿಬ್ಬರು ಕಿತ್ತಾಡದೇ ಇರೋದೇ ಸಿದ್ಧತೆ ಅಲ್ಲಿ ತನಕ. ಯಾಕಂದರೆ ಈ 2 ದಿನಗಳಿಂದ ಕಿತ್ತಾಡಿದ್ರೆ ಗಂಡ ಮನಸ್ಕೊಂಡು ಮನೆಗೆ ಬರಲ್ಲ, ಅಥವಾ ಈ ಅಮ್ಮ ಮನಸ್ಕೊಂಡಿದ್ರೆ ಏನು ಪೂಜೆ ಮಾಡಲ್ಲ. ಅದಕ್ಕೆ ಪ್ರೀತಿಯ ಬಂಧುಗಳಿಗೆ ಬಹಳ ಮುಖ್ಯವಾಗಿ ಈ ಕೆಲವು ವ್ರತಗಳು ನೋಡಿ. ಇದು ವ್ರತ ನೀವೇನಂತ ಕರೆದ್ರಿ, ಭೀಮೇಶ್ವರ ವ್ರತ ಅಂದ್ರಿ. ಇದು ವ್ರತ ಪ್ರೀತಿಯ ಬಂಧುಗಳೇ. ಅಂದರೆ ಈ ಹಿಂದೆ ಸ್ಕಾಂದ ಪುರಾಣದ ಉಲ್ಲೇಖ ಏನು ತಿಳಿಸುತ್ತೋ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಒಬ್ಬ ರಾಜ ಇದ್ದ, ವಜ್ರಬಾಹು ಅಂತ ರಾಜ ಇದ್ದ. ಅವನಿಗೊಬ್ಬ ರೂಪವಂತ, ಗುಣವಂತ, ಹಣವಂತ ಮಗ, ಒಳ್ಳೆ ಸುಂದರ ಗುಣಾಢ್ಯನಾಗಿರೋ ಮಗನೂ ಇದ್ದ. ಗೊತ್ತಿಲ್ವಲ್ಲ, ಕಾಲಗರ್ಭನ ಸುಳಿಯಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಇರತಕ್ಕಂಥದ್ದು. ಅವನು ಯುವಕನಾಗಿರುವಾಗಲೇ ಅವನಿಗೆ ಸಾವು ಬಂದ್ಬಿಡುತ್ತೆ. ಆ ಯುವಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾವು ಬಂದಾಗ ಏನು ಪಿತೃದೇವತೆಗಳಿಗೆ ಇದಿಲ್ಲ ಅದಿಲ್ಲ, ಕೊನೆ ಪಕ್ಷ ಸೊಸೆಯಿಂದಾದರೂ ಕೂಡ ಒಂದಷ್ಟು ಪರ್ಸೆಂಟೇಜ್ ನಮಗೆ ಸಿಗಬಹುದೇನು ಮುಕ್ತಿ ಅಂತ ಹೇಳಿ ಮೊದಲೇ ರಾಜ ಯುವಕನಾಗಿರುವ ಮಗ ಸತ್ತಿದ್ದಾನೆ. ಆ ವಜ್ರಬಾಹುನ ರಾಜನ ಮಗ ಸತ್ತಿದ್ದಾನೆ. ಅವನು ಒಂದು ಡಂಗುರವನ್ನು ಸಾರಿಸ್ತಾನೆ. ಯಾರಾದರೂ ನನ್ನ ಮಗನನ್ನು, ಅಂದರೆ ಈ ಒಂದು ಶವಕ್ಕೆ ಒಂದು ಜೊತೆಗೆ ಮದುವೆ ಆದರೆ ಅವರಿಗೆ ಬೇಕಾದಷ್ಟು ನಾನು ಸಂಪತ್ತನ್ನು ನೀಡುತ್ತೇನೆ, ಹಣ ನೀಡುತ್ತೇನೆ, ಡಂಗುರ ಬಾರಿಸ್ತಾನೆ. ಅದೇ ದೇಶದಲ್ಲಿ, ಅದೇ ಸೌರಾಷ್ಟ್ರ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿರುತ್ತಾನೆ. ಬಹುಶಃ ಅವನು ಯಾವ ಕರ್ಮದಿಂದಲೋ ದಟ್ಟ ದಾರಿದ್ರ್ಯವಂತನಾದ್ದರಿಂದ ಅವನಿಗೊಂದಷ್ಟು ಜನ ಹೆಣ್ಣು ಮಕ್ಕಳಿರ್ತಾರೆ. ಒಬ್ಬಾಕೆಯನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ. ಒಂದಷ್ಟು ಅವ್ರಿಗೂ ಕೂಡ ಸಂಪತ್ತು ಬರುತ್ತೆ, ಖುಷಿ ಪಡ್ತಾರೆ. ಬಟ್ ಇಲ್ಲಿ ಶವದ ಜೊತೆಗೆ ಮದುವೆ. ಇದೆಲ್ಲ ಸ್ಕಾಂದ ಪುರಾಣದಲ್ಲಿ ನೀವು ಜ್ಯೋತಿರ್ ಭೀಮೇಶ್ವರ ಅಂತ ಹೇಳಿದರೆ ನಿಮಗೆ ಸಿಗುವಂಥ ಕಥೆ ಇದೆ. ಬಹುಶಃ ಅಲ್ಲಿ ಇನ್ನು ಈ ಮಗನಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಚಿತೆಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಏರ್ಪಾಟು ಮಾಡಿ ಸೊಸೆಯಿಂದ ಬೆಂಕಿಯನ್ನು ಇಡಿಸಿ ಅದೊಂದು ಮುಗಿತು. ಎಲ್ಲರೂ ವಾಪಸ್ ಬರ್ತಾರೆ. ಆಕೆ ಮಾತ್ರ ಸೊಸೆ ಅಲ್ಲೇ ಉಳಿದುಕೊಳ್ತಾಳೆ, ನೋವು ಪಡ್ತಾಳೆ, ವ್ಯಥೆ ಪಡ್ತಾಳೆ. ರಾತ್ರಿ ಆಗಿಬಿಡುತ್ತೆ. ಅಲ್ಲಿ ಈಕೆಯ ಗೋಳಾಟಕ್ಕೆ, ಈಕೆಯ ಚೀರಾಟಕ್ಕೆ, ಜೊತೆಗೆ ಈಕೆಯ ಪ್ರಾರ್ಥನೆಗೆ ಶಿವ ಮೊದಲೇ ಗೊತ್ತಲ್ಲ ಹೋಗ್ಬಿಡ್ತಾನೆ, ಬರ್ತಾನೆ. ಅಮ್ಮ, ಬಹುಶಃ ನಿನ್ನ ಗೋಳಾಟದ ಮಧ್ಯೆ ಪ್ರಾರ್ಥನೆ ನನಗೆ ಮನ ಮುಟ್ಟಿದೆ, ಹೇಳು ತಾಯಿ, ಈ ರೀತಿ ನನ್ನ ಗಂಡನನ್ನು ಬದುಕಿಸ್ಕೊಡು ಅಂದಾಗ, ಮತ್ತೆ ಬದುಕಿಸಿ ಕೊಡೋದು ನಿಜ, ಆದರೆ ನಿನ್ನಲ್ಲಿ ಕೆಲವು ಬದಲಾವಣೆ ಬೇಕು. ಅದು ಏನು ಅಂತಂದರೆ, ಈ ರೀತಿ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದು ನೀನು ಈ ರೀತಿ ಪೂಜೆ ಮಾಡಬೇಕು ಅಂತ ಕೆಲವೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾನೆ. ಅದು ಮಾಡುತ್ತೇನೆ ಅಂತ ಸಂಕಲ್ಪ ಎಲ್ಲ ಆಗುತ್ತೆ. ಆದರೆ ಆಕೆ ಅಲ್ಲೇನೇ ಮಾಡೋವಂಥದ್ದು ಕೂಡ ಮಾಡುತ್ತಾಳೆ.
ಆ ಮಣ್ಣಿಂದಲೇ ದೀಪವನ್ನು ತಯಾರು ಮಾಡೋದ್ರಿಂದ ಹೇಳೋದು. ಅಲ್ಲಿರ್ತಕ್ಕಂಥ ಎಲೆಗಳನ್ನು ವಿಲೇಜಲ್ಲೇ ಮಾಡ್ಕೊಂಡು ಇವೆಲ್ಲ ಏನೇನೋ ಮಾಡ್ತಾಳೆ. ಬಹುಶಃ ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ಕಾರಣ ಏನು ಅಂತಂದರೆ, ವ್ರತವನ್ನು ಹೇಗೆ ಮಾಡಬೇಕು ಅಂದರೆ, ಅಕ್ಕಿಯ ರಾಶಿಯನ್ನು ಹರಡುವಂಥದ್ದು ಅಂತ. ಅಂದರೆ ಈಗ ಹೊಸದಾಗಿ ಮನೆಗೆ ಬಂದಿರುತ್ತಲ್ಲ, ಹಿಂದೆ ಬೆಳೆದಿರೋದು, ಅದನ್ನು ಹೊಸದಾಗಿರ್ತಕ್ಕಂಥ ಅಕ್ಕಿಯ ರಾಶಿಯನ್ನು ಹರಡಿ ಅದರ ಮೇಲೆ ದೀಪವನ್ನು ಇಟ್ಟು ಆ ದೀಪದ ಒಳಗಡೆ ಈ ಜ್ಯೋತಿರ್ಭೀಮೇಶ್ವರಮಾವಾಹಯಾಮಿ. ಓಂ ಭೂಹು ಭುವಃ ಸುವಃ ಭೂರ್ಭುವಃ ಸ್ವಃ ಜ್ಯೋತಿರ್ಭೀಮೇಶ್ವರಮಾವಾಹಯಾಮಿ. ನೋಡಿ, ಈಶ್ವರ ಬಂತಿಲ್ಲಿ, ಭೀಮ ಬಂತಿಲ್ಲಿ, ಈಶ್ವರ ಬಂತಿಲ್ಲಿ. ಇದೇನು ಅಂತಂದರೆ, ಭೀಮ ಪ್ಲಸ್ ಈಶ್ವರ ಬಂದಾಗ ಇವರಿಬ್ಬರೇ ಬಂದಿರಲ್ಲ, ಈ ದೀಪದ ಒಳಗಡೆ ಇನ್ನೊಬ್ಬರು ಬರ್ತಾರೆ. ಆ ಕಾಂತಿಯನ್ನು ಹೊಂದಿರತಕ್ಕಂತಹ ಚಂದ್ರಕಾಂತ, ಅಂದರೆ ಚಂದ್ರದೇವ, ಅಂದರೆ ಈಶ್ವರನ ಮಿತ್ರನಾಗಿರುವ, ಯಾವಾಗಲೂ ಶಿರಸಲ್ಲಿ ಕಂಗೊಳಿಸ್ತಕ್ಕಂಥ ಚಂದ್ರ ಅಲ್ಲಿಗೆ ಬರ್ತಾನೆ ಅಂತ. ಆವಾಗ ಆ ಮನೆಗೆ ಅಪಮೃತ್ಯು ಕಂಟಕಗಳು ಬರೋದಿಲ್ಲ ಅಂತ. ಒಂದು ಅಕ್ಕಿ ರಾಶಿಯ ಮೇಲೆ ನೀವೊಂದು ದೀಪವನ್ನಿಟ್ಟು ಭೂಹು ಭುವಃ ಸುವಃ ಭೂರ್ಭುವಃ ಸ್ವಃ ಜ್ಯೋತಿರ್ಭೀಮೇಶ್ವರ ಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಂತ ಹೇಳಿಕೊಳ್ತಾ ಅದಕ್ಕೊಂದಷ್ಟು ಅರಿಶಿನ ಕುಂಕುಮ ಗಂಧ ಇಟ್ಟು ನೀವೊಂದಷ್ಟು ಪುಷ್ಪಗಳನ್ನಿಟ್ಟು ಪೂಜೆ ಮಾಡಿ ಶಕ್ತ್ಯಾನುಸಾರ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಮಕ್ಕಳ ನೀವೆಲ್ಲರೂ ಕೂಡ ಸ್ವೀಕಾರ ಮಾಡೋದು, ಕಂಕಣವನ್ನು ಕೈಗೆ ಕಟ್ಟಿಕೊಳ್ಳತಕ್ಕಂತಹದ್ದು ಜ್ಯೋತಿರ್ಭೀಮೇಶ್ವರ ವ್ರತ. ಪ್ರೀತಿಯ ಬಂಧುಗಳೇ, ಇದನ್ನು ಮಾಡಬೇಕು ಅಂತಂದರೆ ಪ್ರಾತಃ ಕಾಲಕ್ಕೆ ಪತಿದೇವರ ಪಾದವನ್ನು ತೊಳೆದಿರಬೇಕು. ಪತಿದೇವರ ಪಾದ ತೊಳೆಯಬೇಕು ಅಂತ ನಾನು ಬಹುಶಃ ಯಾರೋ 15 ದಿನಗಳ ಹಿಂದೆ ನೋಡಿ, ನೀವು ಕೇಳ್ತಾ ಇದ್ದೀರಿ, ಅವ್ರು ಯಾರೋ ಕೇಳಿದ್ರು, ಗುರುಗಳೇ ಪಾದ ಪೂಜೆ ಎಲ್ಲ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಮಾಡೋದೇ ಇಲ್ಲ ಯಾವತ್ತು, ಯಾಕೆ ಮಾಡಲ್ಲ ಅಂತ ಕೇಳಿದೆ. ಗುರುಗಳ ನನ್ನನ್ನು 4 ಹಾಕಿದ್ರೆ ನಮ್ಮ ಮನೆಯವರು ತಪ್ಪ ಇದ್ದಾರೆ, ಆಕೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಇನ್ನೆಲ್ಲಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದು, ಏನೋ ಸುಮ್ಮನೆ ಹಾಗಾಗಿ ನಾನು ಕಾಲು ತೊಳ್ಕೊಂಡು ಬಂದರೆ ಮುಟ್ಟು ನಮಸ್ಕಾರ ಮಾಡ್ಕೊಳ್ತಾಳೆ, ಅಷ್ಟು ದಪ್ಪ ಇದ್ದಾಳೆ ಗುರುಗಳೇ. ಮತ್ತು ಹೆಂಗಪ್ಪ ಕರ್ಕೊಂಡು ಹೋಗ್ತೀರಿ ಬರ್ತೀರಿ? ಅದೇ ಗುರುಗಳೇ ಕಷ್ಟ, ನನಗೀಗ ಕಾರ್ ತೊಗೋಬೇಕು ಅಂತಿದ್ದೀನಿ, ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ಇದೆಲ್ಲ ಸ್ಟಾರ್ಟ್ ಮಾಡ್ದೆ. ಇವೆಲ್ಲ ಸ್ಟಾರ್ಟ್ ಮಾಡಿದವನ ಕತೆ ಬಗ್ಗೆನೂ ಕೇಳ್ದೆ, ಎಲ್ಲನೂ ಕೇಳ್ದೆ. ಸರಿ, ಯಾವುದೋ ಒಂದು ವೆಹಿಕಲ್ ತೊಗೊಳ್ಬೇಕು ಅಂತ ನನ್ನ ಹತ್ರ ಇಲ್ಲ ಗುರುಗಳೇ, ನನ್ನ ಹತ್ರ ಒಂದು ಚಿಕ್ಕದು ಆಕ್ಟಿವ್ ಹೊಂಡ ಇದೆ. ಅಲ್ಲಪ್ಪ, ನೀನೇ ಇಷ್ಟಪ್ಪ ಇದೆಯಾ, ನಾನು 4 ಪಟ್ಟು ನೀನಿದೆಯಾ, ನಿನ್ನ 4 ಪಟ್ಟು ಆಯಮ್ಮ ಅಂದೆ, ಕಥೆ ಏನು? ಇನ್ನೆಷ್ಟು ದಪ್ಪ ಇರಬೇಕು? ಕಷ್ಟ ಗುರುಗಳೇ. ಆದ್ರೂ ಸೀಟ್ ಪೂರ್ತಿ ಹಾಕಿ ಆವರಿಸ್ಕೊಂಡ್ಬಿಡ್ತಾಳೆ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು 2 ವೀಲರಲ್ಲಿ. ಒಂದು ಕೆಲಸ ಮಾಡೋ ಅಂದೆ, ಯಾರ ಹೆಂಡತಿ ದಪ್ಪಗಿರ್ತಾರೋ ಅವರು ಬುಲೆಟ್ ತಗೊಳ್ಳಿ, ಯಾರ ಹೆಂಡತಿ ಸಣ್ಣಗಿರ್ತಾರೋ ಅವರು ಸ್ಪೆಂಡರ್ ಹೀರೋ ಹೊಂಡ ತಗೊಳ್ಳಿ, ಯಾರ ಹೆಂಡತಿ ಕುಳ್ಳಗಿರ್ತಾರೋ ಅವರು ಆಕ್ಟಿವ್ ಹೊಂಡ ತಗೊಳ್ಳಿ, ಯಾರಿಗೆ ಹೆಂಡತಿನೇ ಇಲ್ವೋ ಅವರ ನೆಮ್ಮದಿಯ ನಿಟ್ಟುಸಿರು ತಗೊಳ್ಳಿ ಅಂದೆ ಅವನಿಗೆ. ನಾನು ಫಸ್ಟ್ ಲಿಸ್ಟಲ್ಲಿ ಇದ್ದೇನೆ ಗುರುಗಳೇ, ಅದನ್ನೇ ತಗೊಳ್ತೀನಿ ಅಂತಂದ. ಅವೆಲ್ಲ ತಗೊಳ್ಳೋ ನಿಜ ಗುರುಗಳೇ. ನನ್ನ ಪಾದ ಪೂಜೆ ಮಾಡೋದು ಹಾಕಿ ಹೆಂಗೆ, ನನಗೆ ನೀವು ಇದಕ್ಕೆ ಬಹಳ ಹೇಳ್ತಿರ್ತೀರಿ, ನಾನು ಕರೆ ಮಾಡಿಕೊಡ್ತೀನಿ, ನೀವು ನಮ್ಮ ಮನೆಯವ್ರ ಜೊತೆ ಮಾತಾಡಬೇಕು, ಪಾದ ಪೂಜೆ ಈ ಸಲ ಮಾಡಬೇಕು, ಆ ಥರ ಮಾಡಿಸ್ಕೊಳ್ಳೋಕೆ ಇಷ್ಟ ಇದೆ. ಈ ಅಮ್ಮ ಕಾಲು ತೊಳ್ಕೊಂಬ ಹೇಳೋದಂತೆ, ನನಗೆ ಸ್ವಲ್ಪ ಅದೇ ತಾಂಬೂಲ ಎಲ್ಲ ರೆಡಿ ಮಾಡಿರ್ತಾಳಂತೆ, ಅದರಲ್ಲಿ ಹಣ ಇಡು ಅಂತಾಳಂತೆ, ಇಟ್ಬಿಡೋದು, ನಮಸ್ಕಾರ ಮಾಡೋ ಹಣ ತಗೊಳ್ಳೋದು. ಸುಮ್ಮನೆ ನಿಮಗೆ ಫನ್ ಪ್ರೀತಿಯ ಬಂಧುಗಳೇ, ನೀವು ಹಾಗೆ ಮಾಡಬೇಡಿ. ಆತ ಹೇಳಿದ್ದೆಲ್ಲ ನಿಮಗೆ ಹೇಳಿದ್ದೀನಿ. ಆ ಥರ ಇದು ನೀವು ಶ್ರದ್ಧೆಯಿಂದ ಮಾಡಬೇಕು. ಈಗ ಪದ್ಮಾಸನ ಹಾಕೊಂಡು ಕುಳಿತುಕೋಬೋದು ಮನೆಯಲ್ಲಿ, ನೀವು ಎಷ್ಟು ದಪ್ಪ ಇದ್ದರೂ ಪದ್ಮಾಸನ ಕೂತ್ಕೋಬೋದು ಮನೆಯಲ್ಲಿ, ಅಭ್ಯಂತರ ಇಲ್ಲ. ನಿಧಾನ ಕುಳಿತುಕೊಂಡು ಆಗಲ್ಲ ಅನ್ನೋ ಅಸಡ್ಡೆ ಮಾತುಗಳು ಹೇಳಬಾರ್ದು. ಆಕೆ ಹೇಳಿದ ಪಾಪ ಆಕ್ಟಿವ್ ಹೊಂಡದಲ್ಲಿ ಕರ್ಕೊಂಡು ಹೋಗಿ ಆಗಲ್ವಂತೆ ಆತನ ಕೈಯಲ್ಲಿ, ಅದು ಅವರು ವೈಯಕ್ತಿಕ ಅದೆಲ್ಲ ಕೂಡ. ನಾನಿಲ್ಲಿ ಏನು ಹೇಳ್ತೀನಿ ಅಂತಂದರೆ, ಮಾಡಬೇಕು ಅಂತ ಶ್ರದ್ಧೆಯಿಂದ ನೀವು ಮಾಡಿದರೆ ಗಂಡನಿಗೆ ಪಾದ ಪೂಜೆಯನ್ನು ಮಾಡಬಹುದು. ಕುಳಿತುಕೊಂಡು ಪದ್ಮಾಸನ ಹಾಕ್ಕೊಂಡು ಚೆನ್ನಾಗಿ ನೀರಿಂದ ತೊಳೆಯಬೇಕು. ಒಂದಷ್ಟು ಅರಿಶಿನ ಕುಂಕುಮ ಇಡಬೇಕು. ಅರಿಶಿನ ಕುಂಕುಮ ಇಟ್ಟು 2 ಹೂವಿಟ್ಟು ಧೂಪವನ್ನು ತೋರಿಸ್ಬೋದು, ದೀಪವನ್ನು ತೋರಿಸ್ಬೋದು, ಅಭ್ಯಂತರ ಇಲ್ಲ. ಏನು ಅಭ್ಯಂತರ, ಶ್ರದ್ಧೆ ಇರಬೇಕಷ್ಟೇ. ನನ್ನ ಗಂಡನಿಗೆ ಪೂರ್ಣವಾಗಿರ್ತಕ್ಕಂಥ ಆಯುಷ್ಯವನ್ನು ಕೊಡು, ನನ್ನ ಗಂಡನಿಗೆ ಪೂರ್ಣವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡು. ಇವತ್ತು ಬರುವಂಥ ರೋಗಗಳು ಯಾವುವು ಬರೋದು ಬೇಡ, ನಮ್ಮ ಕುಟುಂಬಕ್ಕೆ ಮಧ್ಯದಲ್ಲಿ ಆಘಾತ ಅಪಘಾತಗಳು ಆಗಬಾರದು ಅಂಥೇಳಿ ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದು, ಆ ನೀರನ್ನು
ಪ್ರೋಕ್ಷಣೆ ಮಾಡಿಕೊಳ್ಳೋದು ಇದು ನಮ್ಮ ಭಾರತೀಯ ಸನಾತನ ಪದ್ಧತಿಯ ಸಂಪ್ರದಾಯವಿದು. ಅದಕ್ಕಾಗಿ ಇದನ್ನು ಮಾಡಿದರೆ ಬಹುಶಃ ಗೊತ್ತಿಲ್ಲ, ನೀವು ಇವತ್ತು ಎಂದೋ ಕಿತ್ತಾಡಿರ್ತೀರ, ಅದೆಲ್ಲ ಬಹುಶಃ ಆತನ ಮನಸ್ಸು ಕರಗಬಹುದು, ನೀವು ಮಾಡಿದ್ರೆ ನಿಮಗೊಂದು ತೃಪ್ತಿ ಸಿಗಬಹುದು. ಆನಂತರ ಒಂದಷ್ಟು ತಾಂಬೂಲದ ದಕ್ಷಿಣೆ ಇಟ್ಟು ಆತನ ಕೊಡೋದು, ನಿಮಗೆ ಕೊಡೋದು, ಇವೆಲ್ಲ ಸರ್ವೇ ಸಾಮಾನ್ಯ, ಇವೆಲ್ಲ ಮಾಡ್ತಿರ್ತೀರಿ. ಪಾದ ಪೂಜೆ, ಪಾದ ಪ್ರಕ್ಷಾಳನ ಕೃತ್ವ ಅಂದರೆ ನೀವು ಪ್ರಕ್ಷಾಳನ ಮಾಡಬೇಕಂದ್ರೆ ತೊಳೆಯಬೇಕು ಅಂತ. ಆ ತೊಳೆದಿದ್ದು ಆದಮೇಲೆ ನಮಸ್ಕಾರ ಮಾಡೋದು, ತೊಳೆಯೋದು ನಮಸ್ಕಾರ ಮಾಡೋದು, ಇವೆರಡು ಪ್ರಧಾನ ನೋಡಿದ್ದು ನಿಮಗೆಲ್ಲ ಗೊತ್ತಿರುತ್ತೆ. ಇನ್ನು ಸಿಹಿಯನ್ನು ಮಾಡೋದು, ನೀವು ಮೊದಲೇ ಇದನ್ನು 6 ಗಂಟೆಗೆ ಗಂಡನ ಪಾದ ಪೂಜೆ ಮಾಡಿ ಇಬ್ಬರೂ ಕುಳಿತುಕೊಂಡು ಬೇಕಾದರೆ ಆ ನಂತರ ನೀವು ಒಂದು ಅಕ್ಕಿ ರಾಶಿನ ಹರಡಿ ಮನೆಯ ದೇವರ ಮನೆಯಲ್ಲಾಗಿರಬಹುದು ಅಥವಾ ಮನೆ ಎಲ್ಲಾದರೂ, ಇನ್ನು ಮನೆಗೆ ಮುಖ್ಯವಾಗಿರತಕ್ಕಂತಹದ್ದು ಬ್ರಹ್ಮಸ್ಥಾನ ಅಂತ ಹೇಳ್ತಾನೆ, ಅಲ್ಲಿ ಏನಾದರೂ ಕೂಡ 1 kg 2 kg ಅಕ್ಕಿ ಹರಡಿಬಿಟ್ಟು ಅದ್ರ ಮೇಲೆ ದೀಪಸ್ತಂಭ ಒಂದು ಇಟ್ಟು ಆ ದೀಪಕ್ಕೆ ಪೂಜೆ ಮಾಡ್ತೀನಿ ಅಂತಂದರೆ ಜ್ಯೋತಿರ್ ಭೀಮೇಶ್ವರ ವ್ರತನನ್ನು ಆವಾಹನೆ ಮಾಡ್ತಕ್ಕಂಥ ಪದ್ಧತಿ ಅದು. ಅಲ್ಲಿ ಕಂಕಣಗಳನ್ನು ಇಟ್ಟು ಅಲ್ಲಿ ಪೂಜೆ ಮಾಡಿ ಒಂದಷ್ಟು ಪಾಯಸವನ್ನು ನೈವೇದ್ಯ ಮಾಡಿ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಇದು ತಪ್ಪಬಾರದು. ಒಂದಷ್ಟು ಹೆಣ್ಣು ಮಕ್ಕಳನ್ನು ಕರೆದು ಬಿಟ್ಟು ಮಾತ್ರ ನೀವು ಸಾಧ್ಯ ಏನಾಗುತ್ತೋ ಭಾಗ್ಯನವನ್ನು ಕೊಡ್ತಿರೋ, ಅರಿಶಿನ ಕುಂಕುಮ ಕೊಡ್ತಿರೋ, ತಾಂಬೂಲ ಕೊಡ್ತಿರೋ, ಒಂದಷ್ಟು ಮಕ್ಕಳಿಗೆ ಸಿಹಿಯನ್ನು ಕೊಡೋದು ಮುಖಾಂತರ ಏನೇನು ಮಾಡ್ತಿರೋ ಮಾಡುತ್ತಾ ಬನ್ನಿ. ಜ್ಯೋತಿರ್ ಭೀಮೇಶ್ವರ ವ್ರತ ಇದು. ಈಕೆ ಸೊಸೆ ಏನು ಮಾಡೋದಿಲ್ಲ ಇಲ್ಲಿ ಅಂತಂದರೆ ಇದೆಲ್ಲ ಮಾಡಿ ಪೂಜೆ ಏನೇನು ಮಾಡಬೇಕು ಅಲ್ಲಿಂದಲೇ ಮಾಡಿ, ಹಾಗೆ ಆತನ ಗಂಡನನ್ನು ಮತ್ತೆ ಆ ಶಿವ ಬದುಕಿಸಿಕೊಟ್ಟ, ಮತ್ತು ಇಲ್ಲೇ ಆ ಸ್ಮಶಾನ ಏನಾಗುತ್ತೋ ಅಲ್ಲೇ ಅರಮನೆ ಮಾಡಿಕೊಂಡ. ಶಿವ ಕಂಡುಬಿಟ್ಟು ಏನಾಗೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಆಯಿತು, ಖುಷಿ ಆಯಿತು. ಮತ್ತೆ ರಾಜ ಬಂದ, ಮಗನನ್ನು ಹಪ್ಪಿಕೊಂಡ, ಆಲಿಂಗನ ಮಾಡಿಕೊಂಡ, ಮತ್ತು ಸೊಸೆಗೆ ಸಮಾಧಾನ ಮಾಡಿದ, ಇವೆಲ್ಲವೂ ಕೂಡ ಕಥೆಯಲ್ಲಿದೆ. ಹೀಗೆ ಕತೆ ಅದು ನಡೀತೋ ಇಲ್ಲವೋ ಗೊತ್ತಿಲ್ಲ. ಒಟ್ಟಾರೆ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ ಇದೆ, ನಮಗೆ ಕೊಟ್ಟಿದ್ದಾರೆ, ಅದನ್ನು ಅಳವಡಿಸ್ಕೊಂಡು ಹೋಗ್ತಕ್ಕಂಥ ಸಬ್ಜೆಕ್ಟು ನಮ್ಮ ಮನಸ್ಸಾದರೆ. ಇನ್ನು ಇದರ ಒಳಗಡೆ ನೀವೇನಾದರೂ ಇಣಿಕಿ ನೋಡ್ತೀನಿ ಅಂತಂದರೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಶ್ರದ್ಧೆ ಭಕ್ತಿಯಿಂದ ಮನೆಯಲ್ಲಿ ಗಂಡ ಹೆಂಡರು ಇಬ್ಬರೂ ಕೂಡ ಸಮಾಧಾನವಾಗಿ ಸಾವಧಾನವಾಗಿ ಪೂಜೆಯನ್ನು ಮಾಡುವಂಥದ್ದು. ಒಂದಷ್ಟು ಜನಕ್ಕೆ ನಿಮ್ಮ ಶಕ್ತಿಯಾನುಸಾರ ಭೋಜನಾದಿಗಳನ್ನು ಉಣಬಡಿಸುವಂಥದ್ದು. ವ್ರತಗಳು ಅಂತ ಬಂದಾಗ ಚೆನ್ನಾಗಿ ನೆನಪಿಟ್ಕೊಳ್ಳಿ ಪ್ರೀತಿ ಬಂಧುಗಳೇ, ಯಾರಿಗಾದರೂ ಭೋಜನವನ್ನು ಹಾಕುವಂಥದ್ದು, ಊಟವನ್ನು ನೀಡುವಂಥದ್ದು. ಊಟವನ್ನು ಕೊಡ್ತೀರಿ ಅಂತಂದರೆ ವ್ರತಗಳಲ್ಲಿ ನೀವು ಬಹುಶಃ 1-2 ತಪ್ಪು ಮಾಡಿದ್ರೆ ಎಕ್ಸ್ಕ್ಯೂಸ್ ಇದೆ. ಅನ್ನದಾನ ಮಾಡುವಂಥದ್ದು, ನಿಮ್ಮ ಕುಟುಂಬದವ್ರು ಬಿಟ್ಟು ಪಕ್ಕದವರ ಒಬ್ಬರೋ ಇಬ್ಬರಿಗೋ ಅನ್ನದಾನವನ್ನು ಮಾಡಿ. ಇದು ಸರ್ವಶ್ರೇಷ್ಠವಾದದ್ದು. ವ್ರತಗಳಲ್ಲಿ ಅನ್ನದಾನ ಮತ್ತು ಶ್ರೇಷ್ಠ ಅಂತ ಹೇಳುತ್ತಾನೆ. ಅದಕ್ಕಾಗಿ ಜ್ಯೋತಿರ್ ಭೀಮೇಶ್ವರ ವ್ರತದಲ್ಲಿ ನೀವು ಕಂಕಣ ಕಟ್ಟಿಕೊಳ್ಳೋದು ಮರೆತರು, ನೀವು ಅಕ್ಕಿ ಮೇಲೆ ದೀಪ ಇಡೋದು ಮರೆತರು, ನೀವು ದೇವರ ಮನೆಯಲ್ಲೇ ಕನಿಷ್ಠ ಪಕ್ಷ ಪೂಜೆ ಮಾಡಿ ಮುಗಿಸಿದ್ರು, ಗಂಡನ ಪಾದ ಪೂಜೆ ಮಾಡುವಂಥದ್ದು, ಒಂದಷ್ಟು ಅನ್ನದಾನವನ್ನು ಮಾಡುವಂಥದ್ದನ್ನು ಮಾತ್ರ ಮಾಡಿಕೊಳ್ಳಿ. ಅಲ್ಲಿಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಲ್ಲಿಗೆ ಏನು ಕೊಟ್ಟ ಅಂತಂದರೆ ಭೀಮನ ಬಲವನ್ನು ಕೊಟ್ಟ. ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಈಶ್ವರನ ಅನುಗ್ರಹವು ಕೂಡ ಆಯಿತು. ಇನ್ನು ಚಂದ್ರಕಾಂತಿ ಮನೆಗೆ ಬಂತು. ಅಂದರೆ ಮಕ್ಕಳಲ್ಲಿ ಈ ತೀರಾ ಸಣ್ಣ ವಿಷಯಕ್ಕೆಲ್ಲ ಜಗಳಗಳಾಗ್ತಿರ್ತಾರಲ್ಲ, ಆಮೇಲೆ ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಕ್ಕಂಥದ್ದು ಇರುತ್ತಲ್ಲ, ಆಮೇಲೆ ಚಂಚಲ ಮನಸ್ಸು ಇರುತ್ತಲ್ಲ, ಅದಿರೋದಿಲ್ಲ. ಚಂಚಲ ಮನಸ್ಸು ನಿಲ್ಲಬೇಕು ಅಂತಂದರೆ ನೀವು ಎತ್ತಿಕೊಂಡ ಕೆಲಸಗಳು ಹೂವಿನಂತ ಸುಗಮವಾಗಿ ಆಗಬೇಕು ಅಂತಂದರೆ ವ್ರತಗಳು ಬಹಳ ಮುಖ್ಯ ಹೇಳುತ್ತಾನೆ. ಅದರಲ್ಲಿ ಇದು ಒಂದು ಜ್ಯೋತಿರ್ ಭೀಮೇಶ್ವರ ವ್ರತ. ಏನು ಆಗಲಿಲ್ಲ ಗುರುಗಳೇ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡ್ಕೊಂಡು ಬಂದರೂ ಕೂಡ ಆನಂದವಾಗಿರುತ್ತೆ. ಈ ಒಂದು ವ್ರತವನ್ನು ಮಾಡಿದಷ್ಟೇ ಫಲವನ್ನು ಪುಣ್ಯವನ್ನು ನಿಮ್ಮ ಖಾತೆಗೆ ಜಮೆ ಮಾಡಲಾಗುತ್ತದೆ ಪ್ರೀತಿಯ ಬಂಧುಗಳೇ. ಸೊ ಬರೀ ಇದು ಮದುವೆ ಆಗಿರುವಂತ ಹೆಣ್ಮಕ್ಳಿಗಾಯ್ತು. ಇದು ಬೇರೆ ಪ್ರಶ್ನೆ ಇದೆಯಲ್ಲ ತಾಯಿ, ಮದುವೆ ಆಗಿಲ್ದೇ ಇರೋರು ಏನ್ ಮಾಡ್ಬೇಕು? ಇದು ಕತೆ. ಅವರು ಏನಾದ್ರೂ ನಮಗೂ ಭೀಮನ ಬಲ ಇರುವಂತ ಗಂಡ ಸಿಗ್ಬೇಕು ಅಂತ ಮುಂಚೆನೆ ಅಪ್ಲಿಕೇಶನ್ ಹಾಕ್ಬೋದಾ ಹೇಗೆ ಅಂತ? ನೀವು ಹಿಂಗೆ ಕೇಳಿದ್ರಿ. ಮೊನ್ನೆ ಒಂದು ಹೆಣ್ಣು ಮಗಳು, ಗುರುಗಳೇ ಭೀಮ ಇದ್ದಂಗೆ ಇದ್ಬಿಟ್ರೆ ಅವನ ಕೋಪ ಬಂದಾಗ ತದಕ್ಬಿಟ್ರೆ ನನ್ನ ಹೊರಗಿದ್ ಬಿಟ್ರೆ. ನಾನು ಹೇಳ್ದ ಕೇಳ ಸಣ್ಣ ಪೀಕ್ಲೆ ಇರಬೇಕು, ನನ್ನ ಹಾಗೇನೇ ಇರಬೇಕು. ನಾನೇನೋ ಪೀಕ್ಲ ಇದ್ದು ಅವ್ನು ಭೀಮ ಥರ ಇದ್ರೆ ಕತೆ ಏನು? ಅಂಥವ್ರು ಬೇಡ ಅನ್ನೋರು ಇದ್ದಾರೆ. ಭೀಮ ಅನ್ನೋದ್ರ ಬಲದಲ್ಲ ಇರೋದು. ಭೀಮ ಅಂತಂದರೆ ಸದೃಢ ಆರೋಗ್ಯವಂತನು. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಭೀಮ ಅಂದರೆ ದೇಹದಾರ್ಢ್ಯ ಅಲ್ಲ, ದೇಹ ದೊಡ್ಡದಾಗಿರುತ್ತೆ, ಪ್ರಯೋಜನ ಮತ್ತು ಬುದ್ಧಿ ಇಲ್ದಿದ್ರೆ. ಹಾಗಾಗಿ ಬುದ್ಧಿ ಇರಬೇಕು, ಬಲವೂ ಇರಬೇಕು, ಯಶೋ ಕೀರ್ತಿ, ಧನವಂತನು ಗುಣವಂತನು ಶ್ರೀಮಂತನಾಗಿರತಕ್ಕಂತಹದ್ದೇ ಭೀಮನಿಗೆ ಸಾಮೀಪ್ಯ ಕೊಡ್ತಕ್ಕಂತಹದ್ದು. ಅದು ಬಿಟ್ಟರೆ ಬಲ ಅಲ್ಲ, ದೇಹದಾರ್ಢ್ಯ ಅಲ್ಲವೇ ಅಲ್ಲ. ಭೀಮ ಅಂದರೆ ಸದೃಢ ಕಾಯವಾಗಿರ್ತಕ್ಕಂಥದ್ದು, ಆರೋಗ್ಯವಾಗಿರುವಂಥದ್ದು. ಆ ಹೆಣ್ಣು ಮಕ್ಕಳು ಕೂಡ ಯಾರು ಮದುವೆ ಆಗಿರತಕ್ಕಂತಹ ಕನ್ಯಾಮಣಿಗಳಿರುತ್ತಾರೋ ಅವರೆಲ್ಲರೂ ಕೂಡ ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಈ ವ್ರತ ಎಲ್ಲ ಆಗುತ್ತಿದ್ದರೆ ಈ ವ್ರತದಲ್ಲಿ ಕಂಕಣವನ್ನು ಕಟ್ಕೊಳ್ತಕ್ಕಂಥದ್ದು. ಮುಂದೆ ನನಗೆ ಈ ವ್ರತ ಮಾಡಿದ್ದರ ಉದ್ದೇಶ, ಇವತ್ತು ಎಕ್ಸಾಮ್ ಬರೆದಿದಂತೆ ಮುಂದೆ ನನಗೆ
ಜಾಬ್ಗೋಸ್ಕರ ಬರೆದಿದ್ದಲ್ವ ಇದು. ಅದಕ್ಕಾಗಿ ಈ ವ್ರತವನ್ನು ಇವತ್ತು ಮಾಡಿದ್ರೆ ಮುಂದೆ ನನಗೆ ಯಾವಾಗ ಮದುವೆ ಆಗುತ್ತೋ ಆವಾಗ ಅಂತಹ ವರನೇ ಸಿಗಬೇಕು. ಅಪ್ಪ ಅಮ್ಮ ಹುಡುಕಾಟ ಮಾಡ್ತಿರ್ತಾರೆ, ಬಂಧು ಬಳಗ ಹುಡುಕಾಟ ಮಾಡ್ತಿರ್ತಾರೆ, ಯಾರೋ ಬ್ರೋಕರೇಜು ಹುಡುಕಾಟ ಮಾಡ್ತಿರ್ತಾರೆ, ಯಾರೋ ಮ್ಯಾಟ್ರಿಮೋನಿಯಲ್ಲಿ ಇರ್ತಾರೆ. ಈ ವ್ರತದ ಮಹಿಮೆ ಒಟ್ಟಾರೆ ಒಳ್ಳೆ ಗಂಡನನ್ನೇ ಹುಡುಕಿ ತರುತ್ತೆ. ಇದು ಇದರ ಚಮತ್ಕಾರ, ಇದರ ಮಹಿಮೆ ಆಗಿರುತ್ತೆ ಪ್ರೀತಿಯ ಬಂಧುಗಳು. ಅಲ್ಲೂ ಕೂಡ ಒಂದಷ್ಟು ತಾಂಬೂಲ ಕೊಡೋದು, ಹಿರಿಯರಿಗೆ ನಮಸ್ಕಾರ ಮಾಡಿಕೊಡೋದು. ನಮಸ್ಕಾರವೇ ಪ್ರಧಾನ. ಯಾರಿಗೆ ಮದುವೆ ಆಗಿಲ್ಲವೋ ಅವರಿಗೆಲ್ಲರೂ ಕೂಡ ಬಹಳ ಪ್ರಧಾನವಾಗಿ ನೀವು ನಮಸ್ಕಾರ ಮಾಡಿಕೊಟ್ರೆ ಅವತ್ತೇನು ಆಶೀರ್ವಾದ ಮಾಡ್ತಾರೋ ಅದು ನಿಮ್ಮ ಲಾಂಗ್ ಟೈಮ್ ನಿಮ್ಮ ಜೊತೆಗೆ ಇರುವಂಥದ್ದೇ ಆಗಿರುತ್ತೆ. ಜ್ಯೋತಿರ್ ಭೀಮೇಶ್ವರನಿಗೆ ಸಂಬಂಧಪಟ್ಟ ಭೀಮನ, ಈಶ್ವರನ, ಚಂದ್ರನ ಅನುಗ್ರಹ ನಿಮಗೆಲ್ರಿಗೂ ಆಗಲಿ. ಖಂಡಿತ ಗುರುಗಳೇ, ಜ್ಯೋತಿರ್ಭೀಮೇಶ್ವರ ರಥದ ಆಚರಣೆ ಹೇಗೆ ನಾವು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಆ ಒಂದು ಅಕ್ಕಿಯ ರಾಶಿ ಆಗಿರ್ಬೋದು, ದೀಪ ಬಹಳ ಮುಖ್ಯ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಸೊ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೆ ಇರುತ್ತಾ ನೀವು ನೆನಪು ಮಾಡಿದ್ರೆ, ಆದರೆ ದೀಪ ಇಟ್ರಲ್ಲ ಮತ್ತೇನು ಮಾಡ್ಬೇಕು ಅಂತ ಆಗ್ತಾರೆ ಪಾಪ. ಬರ್ತಿರ್ತೀವ ನಾವು, ದೀಪ ಇಟ್ರಲ್ಲ, ಆ ದೀಪ ಇಟ್ಟ ಮೇಲೆ ಅವತ್ತೇ ಸಾಧ್ಯ ಆದರೆ ಅಲ್ಲಿ ಆ ಹಾಲಲ್ಲಿ ಆ ಹೆಣ್ಣು ಮಗು ಮಲಗಬೇಕು ಅಂತಲೇ ಇರುತ್ತೆ. ಆ ಹೆಣ್ಣು ಮಗು ಯಾರು ವ್ರತವನ್ನು ಮಾಡಿರ್ತಾರೋ ಅವರು ಮಲಗುವಂಥದ್ದು ಮತ್ತು 2ನೇ ದಿನ ಆ ದೀಪ ಇರುವಂಥದ್ದು. ಆ 2ನೇ ದಿನ ದೀಪ ಏನಿದೆಯೋ ಆ ದೀಪ ಮೇಜರ್ ಆಗಿ ಬಹಳ ಮುಖ್ಯವಾಗಿ 3 ದಿನಗಳು ಇಟ್ಟುಕೊಂಡು ಅದನ್ನು ವಿಸರ್ಜನೆ ಮಾಡಬೇಕು. ಅಂದರೆ ದೀಪ ಹಾಲಲ್ಲಿ ಇಟ್ಟಿದ್ದರೆ ಮತ್ತು ಯಥಾಸ್ಥಾನ ಪ್ರತಿಷ್ಠಾಪಯಾಮಿ ಕ್ಷೋಭನಾರ್ಥ್ಯ ಕ್ಷೇಮಾಯ ಪುನರ್ ಆಗಮನಾಯ ಅಂತ ಹೇಳಿ ಹಾಕುವಂಥ ಪದ್ಧತಿ ಇರುತ್ತೆ. ಹೀಗೆ ತೆಗಿಬೇಕು, ವಿಸರ್ಜನೆ ಮಾಡಬೇಕು. ನೀವು ದೇವರ ಮನೆಯಲ್ಲೇ ಮಾಡಿದ್ರೆ ವಿಸರ್ಜನೆ ಏನು ಇರೋದಿಲ್ಲ, ಯಾವತ್ತೂ ಕೂಡ ಇರೋವಂಥದ್ದು. ಆ ಅಕ್ಕಿ ಮಾತ್ರ ರಾಶಿ ಮೇಲೆ ಇಟ್ಟಿದ್ರೆ ದೇವರ ಮನೆ ಇಟ್ಟಿದ್ರು ಕೂಡ ತೆಗಿಬೇಕಾಗತ್ತೆ. ಆ ಅಕ್ಕಿನ ಏನು ಮಾಡಬೇಕು ಅಂತ ಅಲ್ಲೂ ಪ್ರಶ್ನೆ ಬರುತ್ತೆ ನಿಮಗೆ ಅಂತಂದರೆ, ಪ್ರಶ್ನೆ ಬರೋದು ಒಳ್ಳೆಯದೇ, ಉತ್ತಮವೇ. ನಾವು ಅದನ್ನು ಉತ್ತರಿಸ್ಬೋದು, ಅಭ್ಯಂತರ ಇಲ್ಲ. ಹಾಗೆ ಆ ಸಿಹಿ ಮಾಡೋದು, ಹಸುವಿಗೆ ಕೊಡೋದು, ಇನ್ಯಾರಿಗಾದರೂ ದಾನ ಮಾಡೋದು, ಈ 3 ಬಳಸ್ತೀನಿ ಅಂತಂದರೆ ಬಹಳ ಅದ್ಭುತ, ಬಹಳ ಅದ್ಭುತ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆ ಅಕ್ಕಿನ ನೀವು ಮನೆಗೆ ಸಿಹಿ ಮಾಡೋದು, 2ನೇ ಒಂದಷ್ಟು ನೆನೆಸ್ಬಿಟ್ಟು ಗೋವು ಕೊಡಿ, 3ನೇದು ಒಂದು ಇಡೀ ಆದರೂ ಕೂಡ ದಾನ ಕೊಡಿ, ಯಾರಿಗಾದ್ರೂ ಕೊಡಿ. ಅಥವಾ ಎಂದಾದರೂ ಒಂದು ಕ್ಷೇತ್ರಕ್ಕೆ ಹೋಗ್ತೀನಿ ಅಂತಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರವೇ ಅನ್ನಪೂರ್ಣ ಅಂತಿದೆ, ಅಲ್ಲಿ ಒಂದಷ್ಟು ಇಡಿಯನ್ನು ಕರೆಕ್ಟಾಗಿ ಬಹುಶಃ ಅಲ್ಲಿ ಸೇರಿಸ್ಬಿಡಿ. ಅಪ್ಪ ಎಷ್ಟು ಜನ ಊಟ ಮಾಡ್ತಾರೋ, ಅಥವಾ ಎಲ್ಲಾದರೂ ಅನ್ನದಾನ ಆಗುತ್ತಂತಂದರೆ ಎಷ್ಟು ಜನ ಊಟ ಮಾಡ್ತಾರೋ, ಎಲ್ಲರೂ ಕೂಡ ತೃಪ್ತಿಯ ಸಂತೃಪ್ತಿ ನಿಮಗೆ ಸಿಗುತ್ತೆ. ಸೊ ಇನ್ನೇನು ಡೌಟ್ಸೇ ಇಲ್ಲ ಗುರುಗಳು, ಎಲ್ಲ ಕ್ವಶನ್ಸ್ಗೂ ಉತ್ತರ ಕೊಟ್ಬಿಟ್ಟಿದ್ರೆ. ಯಾಕಂದರೆ ನಮಗೆ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆಗಳು ಅದಾಗಿರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಈ ಒಂದು ಜ್ಯೋತಿರ್ಭೀಮೇಶ್ವರ ರಥದ ಆಚರಣೆ ಹೇಗಿರಬೇಕು ಅಂತ ಮುಂಚಿತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಮದುವೆ ಆಗಿರುವಂಥ ಹೆಣ್ಮಕ್ಳು ಕಾರ್ಯಕ್ರಮ ನೋಡ್ತಿರ್ತೀರಾ, ಆಗದೇ ಇರೋರು ಕೂಡ ನೋಡ್ತಾ ಇರ್ತೀರಾ. ಇಬ್ರಿಗೂ ಕೂಡ ಗುರುಗಳು ಏನು ಮಾಡಬೇಕು ಈ ಒಂದು ಜ್ಯೋತಿರ್ಭೀಮೇಶ್ವರ ರಥದ ದಿನ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.